ಎಲ್ರಿಗೂ ನಮಸ್ಕಾರ. ಆ, ನಾನ್ ನಿಮ್ಮ ಕುಮಾರ್ ಮಾತಾಡ್ತಾ ಇದ್ದೀನಿ. ಆ, ರಾವುತ ಅಂತ ಒಂದು ಸಿನಿಮಾ ಬರ್ತಿದೆ. ಅಂದ್ರೆ ಹೊಸ ಟೀಮ್ ಅಂತ ನಾನು ಹೇಳಕ್ ಹೋಗಲ್ಲ. ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋಂತ ಒಂದು ಟೀಮು. ಸಿದ್ದು ವಜ್ರಪ್ಪ ಅವರು ನಿರ್ದೇಶಕರು, ಅಂದ್ರೆ ನಮ್ಮ ತುಂಬಾ ಆತ್ಮೀಯ ಸ್ನೇಹಿತರು. ಅದಾದ್ಮೇಲೆ ನಿರ್ಮಾಪಕರು ಬಂದು ಈರಣ್ಣ ಸುಭಾಷ್ ಅವರು. ಆ ಇಬ್ರು ಸೇರಿ ಒಂದು ಸಿನಿಮಾನ ಮಾಡಿದ್ದಾರೆ. ರಾವುತ ಅಂತ ಸಿನಿಮಾದ ಹೆಸರು. ಟೀಸರ್ ನೋಡಿದೆ, ತುಂಬಾ ಸೂಪರ್ ಆಗಿ ಮಾಡಿದ್ದಾರೆ. ಟೀಸರ್ ಅಲ್ಲೇ ಆ ಸಿನಿಮಾ ನೋಡ್ಬೇಕು ಅಂತ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಆ ತರದ್ದು ಒಂದು ಟೀಸರ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು. ಅಂದ್ರೆ ನಾವು ಈಗ ಏನು ಈ ಜನರೇಷನ್ ಅಲ್ಲಿ ನಾವು ಸಿನಿಮಾ ಏನ್ ನೋಡ್ತಾ ಇದೀವಿ, ಆ ಜನರೇಷನ್ ಅಲ್ಲ ಸಿನಿಮಾ. ಅಂದ್ರೆ ಹಿಂದಿನ ಜನರೇಷನ್ ಅಲ್ಲಿ ಹೋಗುತ್ತೆ ಸಿನಿಮಾ. ಅದು ತುಂಬಾ ಚೆನ್ನಾಗಿದೆ ಟೀಸರ್. ನೀವು ನೋಡಿ, ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗಿದೆ. ರಾವುತ ಅಂತ ಹೊಡೆದಿದ ತಕ್ಷಣ ನಿಮ್ಗೆ ಟೀಸರ್ ಪ್ಲೇ ಆಗುತ್ತೆ. ಅಷ್ಟು ಅದ್ಭುತವಾಗಿದೆ ಟೀಸರ್. ಅದಾದ್ಮೇಲೆ ಇದೇ ಜನವರಿ 31ಕ್ಕೆ ಇಡೀ ರಾಜ್ಯಾದ್ಯಂತ ಸಿನಿಮಾ ಥಿಯೇಟರ್ ಬರ್ತಿದೆ. ದಯವಿಟ್ಟು ಹೋಗಿ ಕನ್ನಡ ಸಿನಿಮಾ ಥಿಯೇಟರ್ ನೋಡಿ, 100% ನಿಮ್ಗೆ ಇಷ್ಟ ಆಗುತ್ತೆ. ಆಮೇಲೆ ಈ ಸಿನಿಮಾ ಅಂತೂ ದಯವಿಟ್ಟು ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಏನಕ್ಕೆ ಅಂತ ಹೇಳ್ತೀನಿ. ಸತ್ತ ಮೇಲೆ ಮನುಷ್ಯ ಏನಾಗ್ತಾನೆ ಅಂತ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಬಟ್ ಆ ಕ್ಯೂರಿಯಾಸಿಟಿಗೆ ಈ ಸಿನಿಮಾದಲ್ಲಿ 100% ನಿಮ್ಗೆ ಉತ್ತರ ಸಿಗುತ್ತೆ. ಮನುಷ್ಯ ಸತ್ತ ಮೇಲೆ ಏನಾಗ್ತಾನೆ, ಸತ್ತ ಮೇಲೆ ನರ್ಕಕ್ಕೆ ಹೋಗ್ತಾನ, ಸ್ವರ್ಗಕ್ಕೆ ಹೋಗ್ತಾನ ಅನ್ನೋ ಒಂದು ಕನ್ಫ್ಯೂಸ್ ಅಲ್ಲಿ ಎಲ್ಲಾರು ಜನ ಇರ್ತಾರೆ. ಆಮೇಲೆ ಸತ್ ಮೇಲೆ ಹೋಗಿ ಊಟ ಹಾಕ್ತಾರೆ, ಇಲ್ಲ ಸುಟ್ಟಾಕ್ತಾರೆ ಅಂತ ಹೇಳ್ತಾರೆ. ಬಟ್ ಈ ಸಿನಿಮಾದಲ್ಲಿ ಹಂಗಿಲ್ಲ. ಸತ್ ಮೇಲೆ ಒಂದು ಒಳ್ಳೆ ಕತೆ ಇದೆ. ಆ ಕತೆ ಏನು ಅಂತ ತಿಳ್ಕೊಬೇಕಾದ್ರೆ ದಯವಿಟ್ಟು ನೀವು ಜನವರಿ 31ವರೆಗೂ ಕಾಯಲೇಬೇಕು. ಅದಾದ್ಮೇಲೆ ಇಡೀ ರಾಜ್ಯಾದ್ಯಂತ ಕರ್ನಾಟಕದಲ್ಲಿ ಎಲ್ಲಾ ಥಿಯೇಟರ್ಲ್ಲೂ, ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಹೋಗಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಮಿಸ್ ಮಾಡಬೇಡಿ. ಕನ್ನಡ ಸಿನಿಮಾ ಬೆಳೆಸಿ, ಕನ್ನಡ ಸಿನಿಮಾ ಉಳಿಸಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.